ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಮೇಘ ಅವ್ರು ಹೇಳಿ. ಮಂತ್ರಿಣಾಂ ಮರಣಂ ವೀಕ್ಷ್ಯ ಕ್ರೋಧದೀಪ್ತೋ ದಶಾನನ ಉದ್ಬಣಂ ಬಾಣಮಾದಾಯ ಕಾರ್ಮುಕೇಣಾಶು ಸಂದಧೆ. ಮಂತ್ರಿಗಳ ಮರಣದ ದುರವಸ್ಥೆಯನ್ನ ಕಂಡು ಕೋಪಿಷ್ಠನಾದ ದಶಾನನನು ಅತ್ಯಂತ ತೀಕ್ಷ್ಣವಾದ ಬಾಣವನ್ನು ಪ್ರಯೋಗಿಸಿದ. ಆ ತೀಕ್ಷ್ಣವಾದ ಬಾಣವನ್ನ ಪ್ರಯೋಗಿಸಿದಾಗ ಕಾರ್ಮುಕೇಣ ಬಾಣದಿಂದ ಧನುಸ್ಸಿನಿಂದ ಬಾಣವನ್ನ ಹೂಡಿ ತನ್ನ ಕೋಪವನ್ನ ತೀರಿಸಿಕೊಳ್ಳುವ ಕೆಲಸದಲ್ಲಿ ಇದ್ದಾನೆ. ಇದು ನಿನ್ನೆ ಆಯ್ತು, ಶ್ಲೋಕಾನುವಾದ ಆಯ್ತು. ಮಂತ್ರಿಣಾಂ ಷಷ್ಠಿ ಬಹು, ಮರಣಂ ಸಾವನ್ನು ನಪುಂಸಕಲಿಂಗ ದ್ವಿತೀಯ ಏಕ, ವೀಕ್ಷ್ಯ ಲ್ಯಪ್ರತ್ಯಯಾಂತಮವ್ಯಯಂ, ಕ್ರೋಧದೀಪ್ತಃ ಕ್ರೋಧೇನ ದೀಪ್ತಃ ಕ್ರೋಧದೀಪ್ತಃ ಪುಲ್ಲಿಂಗ ಪ್ರಥಮ ಏಕ, ದಶಾನನಃ ಪುಲ್ಲಿಂಗ ಪ್ರಥಮ ಏಕ, ಉದ್ಬಣಂ ದ್ವಿತೀಯ ಏಕ, ಬಾಣಂ ದ್ವಿತೀಯ ಏಕ, ಆದಾಯ ಲ್ಯಪ್ರತ್ಯಯಾಂತಮವ್ಯಯಂ, ಕಾರ್ಮುಕೇಣ ತೃತೀಯ ಏಕ, ಆಶು ಅವ್ಯಯ, ಸಂದಧೆ ಸಂದಧೆ ಧಾನ್ಯ ಧಾರಣೆ ಲಿಟ್ ಪ್ರಥಮ ಏಕ. ಸರಿ, ಮುಂದಿನ ಶ್ಲೋಕ ದೀಪ ಅವ್ರು ಹೇಳಿ. ತೇನ ಹರಿವೃಕ್ಷರಾಜಸ್ಯ ವಕ್ಷೋ ರಕ್ಷೋಧಿಪೋ ಬಲಿ ನಿರ್ಭಿಭೇದಾತ ಸುಗ್ರೀವೋ ಮೂರ್ಛಿತೋ ನ್ಯಪತತ್ ಭುವಿ. ಆ ತೀಕ್ಷ್ಣವಾದ ಬಾಣವೊಂದನ್ನು ಧನುಸ್ಸಿನಲ್ಲಿ ನೆಟ್ಟು ಪ್ರಯೋಗ ಮಾಡಿದ ಯಾರ ಮೇಲೆ ಅಂತಂದ್ರೆ ಸುಗ್ರೀವನ ಮೇಲೆ. ಹರಿವೃಕ್ಷರಾಜಸ್ಯ ಹರಿವೃಕ್ಷ ಅದು ಚಿತ್ರವಾದ ಶಬ್ದ ಆಗುತ್ತೆ. ಹರಿವೃಕ್ಷ ಅಲ್ಲಿ ಎಣ್ ಸಂಧಿ ಆಗಿದೆ. ಹರಿವೃಕ್ಷ ಅಲ್ಲ, ಯಾವುದು ಗುಣಸಂಧಿ ಆಗಿದೆ. ಹರಿವೃಕ್ಷ ಹರಿ ಅಂತಂದ್ರೆ ಕಪಿ, ವೃಕ್ಷ ಅಂದ್ರೆ ಭಲ್ಲೂಕ ಅಥವಾ ಕರಡಿ. ಈ ಎರಡಕ್ಕೂ ಒಡೆಯನಾಗಿರುವ ಸುಗ್ರೀವನ ವಕ್ಷಕ್ಕೆ, ಎದೆಗೆ ಬಲಿ ಅತ್ಯಂತ ಬಲಿಷ್ಠನಾದ ರಕ್ಷೋಧಿಪ ಬಾಣ ಬಿಟ್ಟು ನಿರ್ಭಿಭೇದ
ಸೀಳಿದ, ಎದೆಗೆ ಜೋರಾಗಿ ಬಾಣವನ್ನ, ಆ ಕ್ರೂರವಾದ ಬಾಣವನ್ನ ಹೂಡಿದ್ದು ಇವನ ಎದೆಗೆ, ಸುಗ್ರೀವನ ಎದೆಗೆ. ಅಥ ಆ ಬಳಿಕ ಸುಗ್ರೀವನು ಭೂಮಿ ಮೂರ್ಛಿತ ನ್ಯಪತತ್, ಸುಗ್ರೀವನು ಭೂಮಿಯಲ್ಲಿ ಮೂರ್ಛಿತನಾಗಿ ಬಿದ್ದ. ನ್ಯಪತತ್ ಭುವಿ. ತೇನ ಆ ಬಾಣದಿಂದ, ಹರಿರಕ್ಷರಾಜಸ್ಯ ಸುಗ್ರೀವನ, ವಕ್ಷಃ ಎದೆಯನ್ನು, ರಕ್ಷೋಧಿಪ ರಾವಣನು, ಬಲಿಷ್ಠನೂ ಆದವನು, ನಿರ್ಬಿಭೇದ ಸೀಳಿದನು. ಅಥ ಆ ಬಳಿಕ ಸುಗ್ರೀವ ಸುಗ್ರೀವನು, ಮೂರ್ಛಿತ ತಲೆ ತಿರುಗಿ, ಭುವಿ ಭೂಮಿಯಲ್ಲಿ, ನ್ಯಪತತ್ ಬಿದ್ದನು. ತೇನ ತೃತೀಯ ಏಕ, ಹರಿರಕ್ಷರಾಜಸ್ಯ ಷಷ್ಠೀ ಭಕ್ತಿ ಏಕವಚನ, ಹರಿರಕ್ಷಾಣಾಂ ರಾಜಾ ಹರಿರಕ್ಷ ರಾಜಃ ತಸ್ಯ ರಾಜಸ್ಯ. ವಕ್ಷಃ ನಪುಂಸಕಲಿಂಗ ದ್ವಿತೀಯ ಏಕ, ರಕ್ಷೋಧಿಪಃ ರಕ್ಷಸಾಂ ಅಧಿಪಃ ಪುಲ್ಲಿಂಗ ಪ್ರಥಮ ಏಕ, ಬಲಿ ನಕಾರಾಂತ ಪುಲ್ಲಿಂಗ ಪ್ರಥಮ ಏಕ, ನಿರ್ಬಿಭೇದ ಲಿಟ್ ಪ್ರಥಮ ಏಕ, ಅಥ ಅವ್ಯಯ, ಸುಗ್ರೀವಃ ಪುಲ್ಲಿಂಗ ಪ್ರಥಮ ಏಕ, ಮೂರ್ಛಿತಃ ತಪ್ರತ್ಯಯಾಂತ ಶಬ್ದಃ, ನ್ಯಪತತ್ ಲಂಗ್ ಪ್ರಥಮ ಏಕ, ಭುವಿ ಭೂಹು ಶಬ್ದ, ಅದರ ಸಪ್ತಮಿ ವಿಭಕ್ತಿ ಸ್ತ್ರೀಲಿಂಗ ಏಕವಚನ. ನೆಕ್ಸ್ಟ್ ಸುಧಾ ಅವ್ರು ಹೇಳಿ. ವಿಧೂಯ ವಾನರಾನ್ ಬಾಣೈಃ, ವಿಧೂಯ ವಾನರಾನ್ ಬಾಣೈಃ, ವಿಧೂಯ ವಾನರಾನ್ ಬಾಣೈಃ, ವಿಧೂಮೋಗ್ನಿರಿವ ಜ್ವಲನ್, ವಿಧೂಮೋಗ್ನಿರಿವ ಜ್ವಲನ್, ವಿಧೂಮೋಗ್ನಿರಿವ ಜ್ವಲನ್, ರಾಮಮಭ್ಯದ್ರವತ್ ಕ್ರುದ್ಧೋ, ರಾಮಮಭ್ಯದ್ರವತ್ ಕ್ರುದ್ಧೋ, ರಾಮಮಭ್ಯದ್ರವತ್ ಕ್ರುದ್ಧೋ, ರಾಮಭ್ರಾತಾರುರೋಧತಂ, ರಾಮಭ್ರಾತಾರುರೋಧತಂ, ರಾಮಭ್ರಾತಾರುರೋಧತಂ. ವಾನರಾನ್ ಬಾಣೈಃ ವಿಧೂಯ, ಅನೇಕ ಕಪಿಗಳನ್ನು ಬಾಣಗಳಿಂದಲೇ ಓಡಿಸಿ. ಹೇಗೆ ಅಂದ್ರೆ, ವಿಧೂಮಃ ಅಗ್ನಿ ಇವ ಜ್ವಲನ್, ಧೂಮ ಇಲ್ಲದ ಬೆಂಕಿಯು ಹೇಗೆ ಧಗಧಗನೆ ಉರಿಯುತ್ತೋ ಹಾಗೆ ಬಾಣಗಳಿಂದ ವಾನರ ಸೇನೆ ಧಗಧಗನೆ ಉರಿಯತೊಡಗಿತು. ಅಂದ್ರೆ ಅದು ತುಂಬಾ ಹೆಚ್ಚು ಸುಡುತ್ತೆ ಅಂತ. ಬೆಂಕಿ ಇದ್ದ ಹೊಗೆ ಇದ್ದ ಬೆಂಕಿ ಆದ್ರೆ ಸ್ವಲ್ಪ ಕಮ್ಮಿ ಸುಡುತ್ತೆ, ಯಾಕಂದ್ರೆ ಹೊಗೆ ಆವರಿಸಿಕೊಂಡದ್ರಿಂದ ಬೆಂಕಿಯ ಪ್ರಮಾಣ ಕಮ್ಮಿ ಇರುತ್ತೆ. ಒಳಗಿನಿಂದ ಬಿಸಿ ಇರುತ್ತೆ, ಇಲ್ಲ ಅಂತಿಲ್ಲ ಹತ್ರ ಇದ್ದವುಗಳಿಗೆ, ಆದ್ರೆ ಸ್ವಲ್ಪ ತಪ್ಪಿಸಿಕೊಳ್ಳಿಕ್ ಜಾಗ ಇರುತ್ತೆ ಸುಟ್ಟದ್ದನ್ನ. ರಾಮಂ ಅಭ್ಯದ್ರವತ್, ರಾಮನನ್ನು, ಕ್ರುದ್ಧ ಯಾರು ಕೋಪಿಷ್ಠನಾದಂತಹ ರಾವಣನು, ಅಭ್ಯದ್ರವತ್ ರಾಮನನ್ನು ಎರಗಿದ, ರಾಮನ ಮೇಲೆ ಎರಗಿದ. ಆಗ ತಕ್ಷಣವೇ ತಂ ಆ ರಾವಣನನ್ನು, ರಾಮಭ್ರಾತ ರಾಮನ ತಮ್ಮನಾದ ಲಕ್ಷ್ಮಣನು, ರುರೋಧ ತಡೆದನು. ವಿಧೂಯ ಲ್ಯಪ್ರತ್ಯಂತಮವ್ಯಯಂ, ವಾನರಾನ್ ದ್ವಿತೀಯಾ ಬಹು, ಬಾಣೈಃ ತೃತೀಯಾ ಬಹು, ವಿಧೂಮಃ ವಿಗತಃ ಧೂಮಃ ವಿಧೂಮಃ ಪುಲ್ಲಿಂಗ ಪ್ರಥಮ ಏಕ, ಅಗ್ನಿಃ ಅಗ್ನಯಃ, ಸಾರಿ ಅಗ್ನಿಃ ಪ್ರಥಮ ವಿಭಕ್ತಿ ಏಕವಚನ, ಇವ ಅವ್ಯಯ, ಜ್ವಲನ್ ಶತ್ರು ಪ್ರತ್ಯಯಾಂತ ಶಬ್ದ, ರಾಮಂ ದ್ವಿತೀಯ ಏಕ, ಅಭ್ಯದ್ರವತ್ ದ್ರುಗತೌ ಲಂಗ್ ಪ್ರಥಮ ಏಕ, ಕ್ರುದ್ಧಃ ಪುಲ್ಲಿಂಗ ಪ್ರಥಮ ಏಕ, ತಪ್ ಪ್ರತ್ಯಯಾಂತ ಶಬ್ದ, ರಾಮಸ್ಯ ಭ್ರಾತ ರಾಮಭ್ರಾತ, ರುರೋಧ ರುಧಿರ್ ಆವರಣೆ, ಲಿಟ್ ಪ್ರಥಮ ಏಕ, ತಂ ತತ್ ಶಬ್ದ ಪುಲ್ಲಿಂಗ ದ್ವಿತೀಯ ಏಕ. ಚೈತನ್ಯ ಅವರು ಹೇಳಿ. ವಿಭೀಷಣೋ ಗದಾಪಾಣಿ,
विभीषणो गदापाणिः विभीषणो गदापाणिः न्यहनद् रावणानुगान् न्यहनद्रावणानुगान् मुमोच रावणः शक्तिम् मुमोच रावणः शक्तिम् घोरां भ्रातृजिघांसया घोरां भ्रातೃಜಿಘಾಂಸಯ ವಿಭೀಷಣನು ಗದಾಪಾಣಿ ಗದೆಯನ್ನ ಕೈಯಲ್ಲಿ ಹಿಡಿದವನಾಗಿ ರಾವಣಾನುಗಾನ್ ರಾವಣನ ಬೆನ್ನ ಹಿಂದೆ ಅವನಿಗೆ ಸಹಾಯಕರಾಗಿ ಬಂದಂತಹ ಅನುಚರರನ್ನು ನ್ಯಹನತ್ ಕೊಂದನು. ರಾವಣನು ಇದನ್ನು ನೋಡಿ ಭ್ರಾತೃಜಿಘಾಂಸಯ ತಮ್ಮನಾದ ವಿಭೀಷಣನನ್ನು ಕೊಲ್ಲುವುದಕ್ಕಾಗಿ ಘೋರಾಂ ಶಕ್ತಿಂ ಅತ್ಯಂತ ಭಯಾನಕವಾದ ಶಕ್ತಿಯಾಯುಧವನ್ನು ಮುಮೋಚ ತೊರೆದನು. ವಿಭೀಷಣನು ಗದಾಪಾಣಿಯಾಗಿ ರಾವಣನ ಸೇನೆಯನ್ನು ಪುಡಿಗಟ್ಟಿದ, ಕೊಂದ. ಕೋಪಗೊಂಡ ರಾವಣನು ತನ್ನ ತಮ್ಮನನ್ನೇ ಕೊಲ್ಲುವುದಕ್ಕಾಗಿ ಘೋರವಾದಂತಹ ಶಕ್ತಿಯಾಯುಧವನ್ನು ತೊರೆದ, ಬಿಟ್ಟ. ವಿಭೀಷಣ ಪುಲ್ಲಿಂಗ ಪ್ರಥಮ ಏಕ ಗದಾಪಾಣಿ ಗದಾ ಪಾಣೌ ಯಸ್ಯ ಸಹ ಗದೆಯು ಯಾರ ಕೈಯಲ್ಲಿದೆಯೋ ಅವನು. ಪುಲ್ಲಿಂಗ ಪ್ರಥಮ ಏಕ. ನ್ಯಹನತ್ ಹನಹಿಂಸಾಗತ್ಯೋ ಲಂಗ್ ರಾವಣಸ್ಯ ಅನುಗಾಹ ರಾವಣಾನುಗಾಹ ಅನುಸೃತ್ಯ ಗಚ್ಚಂತಿ ಇತಿ ಅನುಗಾಹ ರಾವಣಸ್ಯ ಅನುಗಾಹ ರಾವಣಾನುಗಾಹ ತಾನ್ ರಾವಣಾನುಗಾನ್ ದ್ವಿತೀಯ ಬಹು. ಮುಮೋಚ ಮುಚುಲು ಮೋಕ್ಷಣೆಯಲ್ಲಿಟ್ಟು ಪ್ರಥಮ ಏಕ. ರಾವಣ ಪುಲ್ಲಿಂಗ ಪ್ರಥಮ ಏಕ. ಶಕ್ತಿಂ ಘೋರಾಂ ಸ್ತ್ರೀಲಿಂಗ ದ್ವಿತೀಯ ಏಕ. ಭ್ರಾತು ಜಿಗಾಂಸ ಭ್ರಾತೃಜಿಗಾಂಸ ತಯಾ ಜಿಘಾಂಸಯ ತೃತೀಯ ವಿಭಕ್ತಿ ಏಕವಚನ. ಕೃಷ್ಣ ಅವರು ಹೇಳಿ. ಕಾಮಾಪತಂತೀಂ ಚಿಚ್ಛೇದ. ಆಚಾರ್ಯ ಏನು ನನ್ನ ಕೆಲಸ ಉಂಟುಳ್ಳೆ. ಕಾಮಾಪತಂತೀಂ ಚಿಚ್ಛೇದ. ಹಲೋ ಆಚಾರ್ಯ ಕೇಳೋಣ. ಹಲೋ. ಸೌಮಿತ್ರಿ ಪತ್ರಿಭಿಸ್ತ್ರಿಭಿಃ. ಸೌಮಿತ್ರಿ ಪತ್ರಿಭಿಸ್ತ್ರಿಭಿಃ. ಕೇಳಿಸ್ತಿದ್ಯಾ? ವಿನೇದುರ್ವಾನರಾ ಹೃಷ್ಟಾಃ. ಅವರು ಹೊರಗಡೆ ಇದ್ದಾರೆ ಅಂತಂದ್ರೆ ಸರ್. ಹೌದಾ, ನಂಗೆ ಕೇಳಿಸ್ತಿಲ್ಲ. ಸರಿ, ನೀವು ಹೇಳಿ ಭೂಷಣ್ ಅವರು. ತಾಮಾಪತಂತೀಂ ಚಿಚ್ಛೇದ. ತಾಮಾಪತಂತೀಂ ಚಿಚ್ಛೇದ. ಸೌಮಿತ್ರಿ ಪತ್ರಿಭಿಸ್ತ್ರಿಭಿಃ. ಸೌಮಿತ್ರಿ ಪತ್ರಿಭಿಸ್ತ್ರಿಭಿಃ. ವಿನೇದುರ್ವಾನರಾ ಹೃಷ್ಟಾಃ. ವಿನೇದುರ್ವಾನರಾ ಹೃಷ್ಟಾ. ತತಶ್ಚುಕ್ರೋಧ ರಾವಣಃ. ಸೌಮಿತ್ರಿಃ ತ್ರಿಭಿಃ ಪತ್ರಿಭಿಃ ಆಪತಂತೀಂ ತಾಂ ಚಿಚ್ಛೇದ. ಶಕ್ತಿ ಆಯುಧವನ್ನ ರಾವಣನು ತನ್ನ ತಮ್ಮನಾದ ವಿಭೀಷಣನನ್ನು ಕೊಲ್ಲುವುದಕ್ಕಾಗಿ ಪ್ರಯೋಗಿಸಿದಾಗ ಅಲ್ಲೇ ಎದುರಾದಂತಹ ಸೌಮಿತ್ರಿಯು ಲಕ್ಷ್ಮಣನು ತಾಂ ಆ ಶಕ್ತಿಯನ್ನು ಆಪತಂತೀಂ ಶಕ್ತಿಂ ಜೋರಾಗಿ ತನ್ನ ಪರಿವಾರದ ಕಡೆಗೆ ಅಥವಾ ವಿಭೀಷಣನ ಕಡೆಗೆ ನುಗ್ಗುತ್ತಿರುವಂತಹ ಬಾಣವನ್ನು ತ್ರಿಭಿಃ ಪತ್ರಿಭಿಃ ಮೂರು ಅತ್ಯಂತ ಸೂಕ್ಷ್ಮವಾದ ಬಾಣಗಳಿಂದ ಚಿಚ್ಛೇದ ಕತ್ತರಿಸಿದ. ವಾನರಾಹ ಹೃಷ್ಟಾಹ ವಿನೇದುಃ. ಕಪಿಗಳೆಲ್ಲ ಈ ದೃಶ್ಯವನ್ನ ಕಂಡು ರಾವಣನ ಶಕ್ತ್ಯಾಯುಧವನ್ನೇ ನಿರ್ನಾಮಗೊಳಿಸಿದ ಪ್ರಕರಣವನ್ನ ಕಂಡು ಕಪಿಗಳೆಲ್ಲ ಆನಂದ ಪಟ್ರು. ತತಃ ಆ ಬಳಿಕ ರಾವಣಃ ಚುಕ್ರೋಧ. ರಾವಣನಿಗೆ ಕೋಪ ಬಂತು. ತನ್ನ ಸೋಲನ್ನ ಸಂಭ್ರಮಿಸುವವರನ್ನ ಎದುರುಗಡೆ ಯಾರೇ ಇದ್ರೂ ಕೂಡ ಅವರನ್ನ ಸಹಿಸುವವನಲ್ಲ ರಾವಣ. ಹಾಗಾಗಿ ವಾನರರೆಲ್ಲ ತನ್ನ ಬಾಣ ತುಸ್ಪಟಾಕಿಯಾದದ್ದನ್ನ ಕಂಡು ಅವರು
ಢಮ್ ಡುಮ್ ಅಂತ ಕಿರಿಸ್ತಾ ಇದ್ದಾಗ ಇವನಿಗೆ ಸಿಟ್ಟು ನೆತ್ತಿಗೇರಿತು. ಚಿತ್ತ ನೆತ್ತಿಗೇರಿತು, ಕೋಪದಿಂದ ಮುಖ ಕೆಂಪಾಯಿತು. ತನ್ನ ಪ್ರತಿಯಾದ ದಾಳಿಗೆ ಸಿದ್ಧನಾದ. ತಾಂ ಸೌಮಿತ್ರಿ ಲಕ್ಷ್ಮಣನು, ಇಲ್ಲಿ ತಾಂ ದ್ವಿತೀಯ ವಿಭಕ್ತಿ ಏಕವಚನ, ಆಪತಂತೀಂ ದ್ವಿತೀಯ ವಿಭಕ್ತಿ ಏಕವಚನ, ಚಿಚ್ಛೇದ ಲಿಟ್ ಪ್ರಥಮ ಏಕ, ಸೌಮಿತ್ರಿ ಪುಲ್ಲಿಂಗ ಪ್ರಥಮ ಏಕ, ಪತ್ರಿಭಿಃ ಪತ್ರಿ ಪತ್ರಿಣೌ ಪತ್ರಿಣಃ. ಪತ್ರಿ ಅಂತಂದ್ರೆ ಬಾಣ ಅಂತ ಅರ್ಥ. ತೃತೀಯ ವಿಭಕ್ತಿ ಬಹುವಚನ. ತ್ರಿಭಿಃ ತೃತೀಯ ವಿಭಕ್ತಿ ಬಹುವಚನ ಪುಲ್ಲಿಂಗ. ವಿನೇದುಃ ನದ ಶಬ್ದೆ ಅವ್ಯಕ್ತೆ ಶಬ್ದೆ, ಲಿಟ್ ಪ್ರಥಮ ಬಹು, ವಾನರಾಹ ಪುಲ್ಲಿಂಗ ಪ್ರಥಮ ಬಹು, ಪೃಷ್ಟಾಹ ತಪ್ರತ್ಯಂತ ಶಬ್ದ ಪುಲ್ಲಿಂಗ ಬಹು, ತತಃ ಅವ್ಯಯ, ಚುಕ್ರೋಧ ಕ್ರುಧ ಕೋಪೆ ಅಂತ ಧಾತು, ಅದರ ಲಿಟ್ ಪ್ರಥಮ ಏಕ, ರಾವಣ ಪುಲ್ಲಿಂಗ ಪ್ರಥಮ ಏಕ. ಸ್ವಾತಿ ಅವರು ಹೇಳಿ. ಲಕ್ಷ್ಮಣತ್ವಂ ಬಲಶ್ಲಾಘಿ. ಲಕ್ಷ್ಮಣತ್ವಂ ಬಲಶ್ಲಾಘಿ. ಲಕ್ಷ್ಮಣತ್ವಂ ಬಲಶ್ಲಾಘಿ. ವಿಭೀಷಣಮಪಿ ಫಲಃ. ವಿಭೀಷಣಮಪಿ ಫಲಃ. ವಿಭೀಷಣಮಪಿ ಫಲಃ. ಶಕ್ತಶ್ಚೇತ್ ಪಾಲಯಾತ್ಮಾನಂ. ಶಕ್ತಶ್ಚೇತ್ ಪಾಲಯಾತ್ಮಾನಂ. ಶಕ್ತಶ್ಚೇತ್ ಪಾಲಯಾತ್ಮಾನಂ. ಇತ್ಯುವಾಚ ದಶಾನನ. ಇತ್ಯುವಾಚ ದಶಾನನಃ. ಇತ್ಯುವಾಚ ದಶಾನನಃ. ಲಕ್ಷ್ಮಣನ ಮೇಲೆ ಕೋಪ ಬಂತು. ಹೇ ಲಕ್ಷ್ಮಣ, ಏಲೇ ಲಕ್ಷ್ಮಣನೇ, ತ್ವಂ ನೀನು ಬಲಶ್ಲಾಘಿ, ವಿಭೀಷಣಂ ಅಪಿ ಫಲಃ ನಿನ್ನ ಬಲವನ್ನ ನೀನೇ ಹೊಗಳಿಕೊಳ್ಳುವವನು. ವಿಭೀಷಣನೇನೋ ಕಾಪಾಡಿದೆ. ವಿಭೀಷಣಂ ಅಪೀಫಲಃ. ಅಪೀಫಲ ಅಂದ್ರೆ ಪಾಲಿಸಿಬಿಟ್ಟೆ, ನೀನ್ ರಕ್ಷಿಸಿಬಿಟ್ಟೆ. ತ್ವಂ ಅಪೀಫಲಃ ನೀನು ಬಾಣದಿಂದ ಅವನನ್ನ ರಕ್ಷಿಸಿದೆ. ಶಕ್ತಶ್ಚೇತ್ ನಿಜವಾಗಿಯೂ ನಿನಗೆ ನಿನ್ನನ್ನ ರಕ್ಷಿಸಿಕೊಳ್ಳುವ ತಾಕತ್ತಿದ್ರೆ ಈಗ ಆತ್ಮಾನಂ ನಾನು ಹೊಡೆಯುವ ಬಾಣದಿಂದ ನಿನ್ನನ್ನ ರಕ್ಷಿಸಿಕೋ. ಇತಿ ದಶಾನನಃ ಉವಾಚ. ಹೀಗೆ ದಶಾನನನು ರಾವಣನು ಲಕ್ಷ್ಮಣನನ್ನು ಕುರಿತು ಹೇಳಿದ. ನನ್ನ ಹತ್ರ ಯುದ್ಧ ಮಾಡ್ಲಿಕ್ಕೆ ನಿನಗೆ ನಿಜವಾಗಿಯೂ ಯಾರ ಹತ್ರನೂ ಯುದ್ಧ ಮಾಡುವಾಗ ನನ್ನ ಬಾಣವನ್ನು ಕತ್ತರಿಸುವುದು ದೊಡ್ಡ ಸಂಗತಿ ಅಲ್ಲ. ನಿನ್ನನ್ನು ಗುರಿ ಇಟ್ಟು ಹೊಡೆದಾಗ ನೀನು ಅದನ್ನು ಎದುರಿಸಿ ಹೊಡೆದೆ ಅಂತಾದ್ರೆ ಅದು ನಿನ್ನ ಯುದ್ಧದ ಕಲೆ ಅಂತ ಭಾವಿಸು. ನೀನ್ ನನ್ನ ಹತ್ರ ಯುದ್ಧ ಮಾಡಿದೆ ಅಂದ ತಕ್ಷಣ ಅದು ನನ್ನ ಹತ್ರ ನೇರ ಯುದ್ಧ ಮಾಡಿದ್ದಲ್ಲ, ನೀನು ವಿಭೀಷಣನಿಗೆ ಹೊಡೆದ ಬಾಣವನ್ನು ಹೊಡೆದು ಹಾಕಿದ್ದು. ಈಗ ನನ್ನ ಎದುರುಗಡೆ ನಿಜವಾಗಿಯೂ ತಾಕತ್ತಿದ್ರೆ ನಿಲ್ಲು ಅಂತ ಕೋಪದಿಂದ ಅವನನ್ನ ಕೆಣಕಿ ತನ್ನೆಡೆಗೆ ತಿರುಗುವಂತೆ ಮಾಡಿದ. ಆತ್ಮಾನಂ ಯುಧಾ ಬಲಿಷ್ಠಂ ಮನ್ಯಮಾನಃ ಬಲಶ್ಲಾಘಿ. ತನ್ನನ್ನು ತಾನು ಹೊಗಳಿಕೊಳ್ಳುವವ ಅಂತರ್ಥ. ತಾನು ಅತ್ಯಂತ ಬಲಿಷ್ಠ, ಆದ್ರಿಂದ ನೋಡು ನಿನ್ನ ಬಾಣವನ್ನ ನಾನು ತಡೆದುರುಳಿಸಿದೆ ಅಂತ ನೀನು ಹೇಳ್ಬೋದು. ಈಗ ವಿಭೀಷಣನ್ನೇನೋ ರಕ್ಷಣೆ ಮಾಡಿದಿ. ಲಕ್ಷ್ಮಣ ಸಂಬೋಧನಾ ಪ್ರಥಮ, ತ್ವಂ ಪ್ರಥಮ ವಿಭಕ್ತಿ ಏಕವಚನ, ಬಲಶ್ಲಾಘಿ ಬಲೇನ ಶ್ಲಾಘ್ಯತೆ ಇತಿ ಬಲಶ್ಲಾಘಿ ಪುಲ್ಲಿಂಗ ಪ್ರಥಮ ಏಕ, ವಿಭೀಷಣಂ ದ್ವಿತೀಯ ಏಕ, ಅಪೀಫಲಃ ಪಾಲರಕ್ಷಣೆಯ ಧಾತುವಿನ ಲುಂಗ್ ಮಧ್ಯಮ ಏಕ, ಅಪೀಫಲತ್ ಅಪೀಫಲಃ ಮಧ್ಯಮ ಪುರುಷ ಏಕವಚನ. ಶಕ್ತಃ ತಪ್ರತ್ಯಯ ಅಂತ ಶಬ್ದ. ಚೇತ್ ಅವ್ಯಯ. ಚೇತ್ ಅಂದ್ರೆ ಆಗತ್ತೆ ಅಂತಾದ್ರೆ. ಪಾಲಯ ಮತ್ತೆ ಪಾಲರಕ್ಷಣೆ, ಲೋಟ್ ಮಧ್ಯಮ ಏಕ, ಆತ್ಮಾನಂ ದ್ವಿತೀಯ ಏಕ, ಇತಿ ಅವ್ಯಯ, ಉವಾಚ ಲಿಟ್ ಪ್ರಥಮ ಏಕ, ದಶಾನನಃ ಪುಲ್ಲಿಂಗ ಪ್ರಥಮ ಏಕ. ನೆಕ್ಸ್ಟ್ ಸ್ಮಿತಾ ಅವ್ರು ಹೇಳಿ. ಮಯಾಯ ಬ್ರಹ್ಮಣ ದತ್ತಾಂ. ಮಯಾಯ ಬ್ರಹ್ಮಣ ದತ್ತಾಂ. ಮಯಾಯ ಬ್ರಹ್ಮಣ ದತ್ತಾಂ. ಮಯೇನ ಪುನರಾತ್ಮನೆ. ಮಯೇನ ಪುನರಾತ್ಮನೆ. ಮಯೇನ ಪುನರಾತ್ಮನೆ. ಕಾಲದಂಡೋಪಮಾಂ ಶಕ್ತಿಂ. ಕಾಲದಂಡೋಪಮಾಂ ಶಕ್ತಿಂ. ಕಾಲದಂಡೋಪಮಾಂ ಶಕ್ತಿಂ. ಮುಮೋಚಾಸ್ಮೈ ಸ ರಾವಣ. ಮುಮೋಚಾಸ್ಮೈ ಸ ರಾವಣ. ಮುಮೋಚಾಸ್ಮೈ ಸ ರಾವಣ. ಮದುವೆಯ ಕಾಲದಲ್ಲಿ ತನಗೊಂದು ವಿಶೇಷವಾದ ಗಿಫ್ಟ್ ಅನ್ನ ಮಾವ ಕೊಟ್ಟಿದ್ದ. ಅದನ್ನ
ಶಕ್ತ್ಯಾಯುಧವನ್ನ ನೆನಪಿಸಿಕೊಂಡು ಈಗ ಪ್ರಯೋಗ ಮಾಡ್ತಾ ಇದ್ದಾನೆ. ಅದು ಮೊದಲೇ ಎಲ್ಲಿತ್ತು ಅಂದ್ರೆ ಮಯನ ಹತ್ರ ಎಲ್ಲಿಂದ ಬಂತು ಅಂದ್ರೆ ಚತುರ್ಮುಖನಿಂದ ಬಂದಿತ್ತು. ಬ್ರಹ್ಮಣ ಮಯಾಯ ದತ್ತಾಂ ಮಯೇನ ಪುನಃ ಆತ್ಮನೇ ದತ್ತಾಂ ಕಾಲದಂಡೋಪಮಾಂ ಶಕ್ತಿಂ ಅಸ್ಮೈ ಮುಮೋಚ. ಸಹ ರಾವಣ, ಆ ರಾವಣನು ಬ್ರಹ್ಮನಿಂದ ಮಯನಿಗೆ ನೀಡಿದ, ಬ್ರಹ್ಮನೇ ಮಯನಿಗೆ ಕೊಟ್ಟಿದ್ದ, ಮಯನಿಂದ ತನಗೆ ವಿವಾಹ ಕಾಲದಲ್ಲಿ ಸಿಕ್ಕಿದ್ದ ಶಕ್ತಿ ಅನ್ನುವಂತಹ ಇನ್ನೊಂದು ಆಯುಧ. ಆಗ ಒಂದು ಆಯುಧವನ್ನು ಬಿಟ್ಟಿದ್ದ, ಅದು ಪುಡಿಯಾಯಿತು. ಈಗ ಇನ್ನೂ ಅತ್ಯಂತ ಘೋರವಾದ ತನ್ನ ಮಾಮ ಕೊಟ್ಟಿದ್ದ ಶಕ್ತಿಯನ್ನ ಉಪಯೋಗಿಸಿ ಕೊಲ್ಲುವುದಕ್ಕಾಗಿ ಪ್ರಯತ್ನ ಪಟ್ಟ. ಅಸ್ಮೈ ಅಂದ್ರೆ ಲಕ್ಷ್ಮಣನಿಗೋಸ್ಕರ ಮುಮೋಚ, ಹೊಡೆದು ಹಾಕಿದ. ಮಯಾಯ ಚತುರ್ಥಿ ಏಕ, ಬ್ರಹ್ಮಣ ತೃತೀಯ ಏಕ, ದತ್ತಾಂ ದ್ವಿತೀಯ ಏಕ, ಮಯೇನ ತೃತೀಯ ಏಕ, ಪುನಃ ಅವ್ಯಯ ಆತ್ಮನೆ ಷಷ್ಠಿ ಏಕ, ಕಾಲದಂಡೋಪಮಾಂ ಕಾಲಸ್ಯ ದಂಡಃ ಕಾಲದಂಡಃ ಕಾಲದಂಡಸ್ಯ ಉಪಮಾ ಯಸ್ಯ ಸಹ ಕಾಲದಂಡೋಪಮಾ ಯಸ್ಯಾಹ ಸ. ಇದು ಶಕ್ತಿಗೆ ವಿಶೇಷಣ. ಅದನ್ನ ಕಾಲದಂಡಸ್ಯ ಉಪಮಾ ಕಾಲದಂಡೋಪಮಾ ಯಸ್ಯಾಹ ಸ ಕಾಲದಂಡಸ್ಯ ಉಪಮಾ ಯಸ್ಯಾಹ ಸ ಕಾಲದಂಡೋಪಮಾ ತಾಂ ದ್ವಿತೀಯ ಏಕ ಶಕ್ತಿಂ. ಕಾಲ ಅಂದ್ರೆ ಯಮ, ಯಮನ ದಂಡಕ್ಕೆ ಹೋಲುವ ಶಕ್ತಿಯನ್ನು ಮುಮೋಚ ಮುಚ್ಚಲು ಮೋಕ್ಷಣೆಯಲ್ಲಿ ಪ್ರಥಮ ಏಕ, ತಸ್ಮೈ ಚತುರ್ಥಿ ಏಕ, ಸ ಪುಲ್ಲಿಂಗ ಪ್ರಥಮ ಏಕ, ರಾವಣ ಪುಲ್ಲಿಂಗ ಪ್ರಥಮ ಏಕ. ಎಲ್ಲರಿಗೂ ಮತ್ತೊಮ್ಮೆ ನೃಸಿಂಹ ಜಯಂತಿಯ ಹೃತ್ಪೂರ್ವಕವಾದ ಶುಭಾಶಯಗಳು. ಈ ಸಂಜೆಯ ಹೊತ್ತು ಉದಿಸಿದ ನರಸಿಂಹ ನಮ್ಮೊಳಗೆ ನೆಲೆಸಿದ ಹಿರಣ್ಯಕಶಿಪುವಿನಂತಹ ದುರ್ಬುದ್ಧಿಗಳನ್ನೆಲ್ಲ ಈ ಕಾಲದಲ್ಲೂ ನಮ್ಮ ಹೃದಯದ ಹೊಸ್ತಿಲಿನಲ್ಲಿ ಕುಳಿತು ಒಳಗೆ ಹೊರಗೆ ಎಲ್ಲ ಭಾಗದಲ್ಲೂ ನಮ್ಮನ್ನು ಆವರಿಸಿಕೊಂಡು ನಮ್ಮ ಸಾಧನೆಯ ಬುಡವನ್ನೇ ಅಡಿಮೇಲು ಮಾಡಿದಂತಹ ಅವನ ಎಲ್ಲ ಪ್ರಯೋಗಗಳು ಅಥವಾ ನಮ್ಮ ಮನಸ್ಸಿನ ಮೇಲೆ ಉಂಟು ಮಾಡಿದ ದುರ್ಭಾವನೆಗಳು ನರಸಿಂಹನ ಕೂರುಗುರುಗಳಿಂದ ನಾಶವಾಗಿ ಹೋಗ್ಲಿ. ಆ ಬೆಳಕು, ಯಾಕಂದ್ರೆ ಉಗುರು ಅಂದ್ರೆ ಅವನ ಬೆಳಕು, ಆ ಬೆಳಕು ನಮ್ಮ ಬದುಕಿಗೆ ಮಂಗಳವನ್ನುಂಟು ಮಾಡಲಿ ಅಂತ ಪ್ರಾರ್ಥಿಸಿ, ರಾವಣನ ಈ ಯುದ್ಧದ ಪ್ರಕ್ರಿಯೆಯಲ್ಲಿ ಅವನ ಅಸ್ತ್ರವನ್ನ ಕಳ್ಕೊಂಡು ಹತಾಶನಾದ ಸ್ಥಿತಿಯಲ್ಲಿ ಇರುವಂತೆಯೇ ನಮ್ಮಲ್ಲೂ ಸೇರಿಕೊಂಡಂತಹ ರಕ್ಕಸರ ದುಸ್ಥಿತಿ ಮತ್ತೆ ಅಂದ್ರೆ ಅದು ಮುಗಿಯುವುದಿಲ್ಲ ಯುದ್ಧ. ಈಗ ಒಮ್ಮೆ ಗೆಲುವಾಯಿತು ಅಂದ್ರೆ ಮತ್ತೂ ಅವರು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅವರು ದೇಶವನ್ನ ಛಿದ್ರವಾಗುವ ತನಕವೂ ಪ್ರಯತ್ನಿಸ್ತಾ ಇರ್ತಾರೆ. ನಾವು ಕನಿಷ್ಠ ಪಕ್ಷ ಅವರ 100 ಪ್ರಯತ್ನಕ್ಕೆ ಪ್ರತಿಯಾಗಿ 10 ಪ್ರಯತ್ನವನ್ನಾದ್ರೂ ಮಾಡಿದ್ರೆ ನಮ್ಮ ಬದುಕಿನಲ್ಲಿ ಸಾರ್ಥಕ್ಯ ಉಂಟಾಗುತ್ತೆ. ಅಂತಹ ಒಂದು ಪ್ರತಿರೋಧವನ್ನು ಒಡ್ಡುವ ಶಕ್ತಿಯನ್ನ ನರಸಿಂಹ ನಮಗೆ ಕರುಣಿಸಲಿ, ದೇಶಕ್ಕೆ ಒಳಿತಾಗಲಿ, ಸಜ್ಜನರಿಗೆ ಸದಾ ಹಿತವಾಗಲಿ ಅಂತ ಪ್ರಾರ್ಥಿಸಿ ಪಾಠವನ್ನು ಮುಗಿಸೋಣ. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು.